ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು CET ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಿನಿಮಮ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತಂದರೆ BMTC ಕಂಡಕ್ಟರ್ 2286 ನಾನ್ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಖಾಲಿದ್ದಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 1:2 ಲಿಸ್ಟಲ್ಲಿ ಆಯ್ಕೆ ಆಗುವಂಥ ವಿದ್ಯಾರ್ಥಿಗಳ ಒಂದು ಲೀಸ್ಟನ್ನು ಕೂಡ ತೋರಿಸ್ತೀನಿ. ಮತ್ತು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಯಾರೆಲ್ಲ ಒಂದು ಡಾಕ್ಯುಮೆಂಟ್ಸ್ ತಪ್ಪಾಗಿರುತ್ತೆ, ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಸರಿ ಮಾಡಿಸ್ಕೋಬೇಕು ನೀವು, ಮತ್ತು ಬೇಕಾಗಿರುವಂಥ ದಾಖಲಾತಿ ಪರಿಶೀಲನೆಯಲ್ಲಿ ಕೇಳುವಂಥ ಡಾಕ್ಯುಮೆಂಟ್ಸ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ನಾನು ಕಂಪ್ಲೀಟಾಗಿ ಇಲ್ಲಿ ತಿಳಿಸ್ತಾ ಇದ್ದೀವಿ ನೋಡಿ. ಈ ಒಂದು ರ್ಯಾಂಕ್ ಲಿಸ್ಟ್ ಕೂಡ ಆಗಿರುತ್ತೆ. ವಿದ್ಯಾರ್ಥಿಗಳು ಯಾರೆಲ್ಲ ಸ್ಕೋರ್ ತೆಗೆದಿರ್ತಾರೆ, ಇದು ಓನ್ಲಿ CET ಬೇಸಿಸ್ನ ಮೇಲೆ ಆಗಿರುವಂಥ ಸ್ಕೋರ್ ಆಗಿರುತ್ತದೆ. ಇದಕ್ಕೆ ಯಾವುದೇ ರೀತಿಯಾಗಿ PUC ಕೂಡ ಆ್ಯಡ್ ಆಗಿರಲ್ಲ. PUC ಆ್ಯಡ್ ಆದ ನಂತರ ನಿಮ್ಮ ಒಂದು ಸ್ಕೋರ್ ಲಿಸ್ಟು ಮತ್ತೆ ಚೇಂಜ್ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಈ ಒಂದು ರ್ಯಾಂಕ್ ಲಿಸ್ಟಲ್ಲಿ ಅಂತಂದರೆ KAಯಿಂದ ಅಧಿಸೂಚಿಸಲಾದಂಥ BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು 200 ಮಾರ್ಕ್ಸ್ಗಳಿಗೆ ಮಿನಿಮಮ್ 30% ಅಂತಂದರೆ 60 ಮಾರ್ಕ್ಸ್ಗಳನ್ನು ಪಡೆದುಕೊಂಡಂಥ ವಿದ್ಯಾರ್ಥಿಗಳು ಮಾತ್ರ ಆಯ್ಕೆ ಆಗೋದು ಅಂತಲೂ ಕೂಡ ನಾನು ತಿಳಿಸಿದ್ದೆ. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಆಲ್ಮೋಸ್ಟ್ ಇಲ್ಲಿ 100ಕ್ಕಿಂತ ಹೆಚ್ಚಿನದಾಗಿಯೇ ತೆಗೆದಿರ್ತಾರೆ. ನೀವು ಮಿನಿಮಮ್ 60 ತೆಗೆದಿರುವಂಥ ಕ್ಯಾಂಡಿಡೇಟ್ಸ್ನ ಒಂದು ಲೀಸ್ಟನ್ನು ನಾವು ನೋಡ್ತಾ ಹೋಗಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, 53.75 ಈ ರೀತಿ ಎಲ್ಲ ತೆಗೆದಿರುವಂಥ ಕ್ಯಾಂಡಿಡೇಟ್ಸ್ ಇವರೆಲ್ಲ ಡಿಸ್ಕ್ವಾಲಿಫೈ ಆಗಿರ್ತಾರೆ. ಇವರು ಮಿನಿಮಮ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಲಿಜಿಬಲ್ ಆಗಿರೋದಿಲ್ಲ. ಹಾಗಾಗಿ ನೀವು 60ಕ್ಕಿಂತ ಹೆಚ್ಚಿನ ಒಂದು ಸ್ಕೋರ್ ಮಾಡಿದಂಥ ವಿದ್ಯಾರ್ಥಿಗಳ ಲೀಸ್ಟನ್ನು ನೀವು ನೋಡ್ತಾ ಹೋಗಬೇಕಾಗುತ್ತೆ. ಅಂತಹ ಕ್ಯಾಂಡಿಡೇಟ್ಸ್ ಮಾತ್ರ ಈ ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಕೂಡ ಆಗಿರ್ತಾರೆ. ನಿಮಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನೋಟಿಫಿಕೇಷನ್ನ ಮುಖಾಂತರನೂ ಕೂಡ ತಿಳಿಸಿದ್ದೆ. ಮಿನಿಮಮ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬೇಕು ಅಂತಂದರೆ 60 ಮಾರ್ಕ್ಸ್ಗಳನ್ನು ಪಡೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಸ್ನೇಹಿತರೆ, ಆದರೆ ಇಲ್ಲಿ ಎಲ್ಲರೂ ಕೂಡ ಆಯ್ಕೆ ಆಗ್ತಾರೆ ಅಂತ ಹೇಳುವಂಥ ಚಾನ್ಸಸ್ಗಳು ಕಡಿಮೆ ಇರುತ್ತದೆ. ಯಾಕೆ ಅಂತಂದರೆ ಸ್ನೇಹಿತರೆ, ಈಗ ಡಿಪೆಂಡ್ ಅಪಾನ್ ನಿಮ್ಮ ಒಂದು ಕ್ಯಾಟಗರಿಯಲ್ಲಿ ಎಷ್ಟು ಪೋಸ್ಟ್ಗಳಿರುತ್ತೆ, ಆ ಒಂದು ಪೋಸ್ಟ್ಗಳ ಮೇಲೆ ನೀವು ಯಾವ ಕ್ಯಾಟಗರಿಯಲ್ಲಿ ಅರ್ಜಿಯನ್ನು ಹಾಕಿರ್ತೀರ ಅದರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ನೀವು ಈ ಒಂದು 1:2 ಲಿಸ್ಟಲ್ಲಿ ಆಯ್ಕೆ ಆಗ್ತಿರೋ ಇಲ್ವೋ ಅನ್ನೋಂಥದ್ದು ಕಂಪ್ಲೀಟಾಗಿ ಅದರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ನಾನು ತೋರಿಸ್ತಿರೋಂಥ ಎಲ್ಲ ಕ್ಯಾಂಡಿಡೇಟ್ಸ್ಗಳು ಕೂಡ ಆಲ್ಮೋಸ್ಟ್ 63, 64 ಅಂತ ತೆಗೆದಿರ್ತಾರೆ. ಈ ರೀತಿಯಾಗಿ ಇವರು ಎಲ್ಲರೂ ಕೂಡ ಎಲಿಜಿಬಲ್ ಆಗಿರ್ತಾರೆ. ಅಂತಂದರೆ ಮಿನಿಮಮ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು ಅಂತಂದರೆ ನೀವು 60 ಮಾರ್ಕ್ಸ್ಗಳನ್ನು ಪಡೆದುಕೊಂಡಿರಬೇಕಾಗುತ್ತೆ. ಆದರೆ ಆ ಒಂದು ಕ್ರೈಟೇರಿಯಾ ಕಂಪ್ಲೀಟ್ ಆಗದ ನಂತರ ನಿಮ್ಮ ಒಂದು ಮತ್ತೊಂದು ಕ್ರೈಟೇರಿಯಾವನ್ನು ಕೂಡ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನಿಮ್ಮ ಕ್ಯಾಟಗರಿಯಲ್ಲಿ ಎಷ್ಟು ಪೋಸ್ಟ್ಗಳಿದೆ, ಆ ಒಂದು ಪೋಸ್ಟ್ಗಳಿಗೆ ತಕ್ಕಂತೆ ನೀವು ಆಯ್ಕೆ ಆಗ್ತಿರೋ ಇಲ್ಲೋ ಅನ್ನೋವಂಥದ್ದು ಕೂಡ ಇಲ್ಲಿ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಒಟ್ಟು ನಾವು ನೋಡ್ತಾ ಹೋಗೋದಾದರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 60 ಮತ್ತು 60ಕ್ಕಿಂತ ಹೆಚ್ಚಿನ ಸ್ಕೋರ್ ಮಾಡಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೋಡ್ತಾ ಹೋಗೋದಾದರೆ ಇಲ್ಲಿ ಗಮನಿಸ್ತಾ ಇರ್ಬೋದು. ಇದರಲ್ಲಿ ಲಾಸ್ಟ್ ಕ್ಯಾಂಡಿಡೇಟ್ಸ್ ಯಾರು ಅಂತಂದರೆ 4722ನೇ ರ್ಯಾಂಕ್ ಪಡ್ಕೊಂಡಿರುವಂಥ ಸುಪ್ರಿಯಾ ಮಲಸಿದ್ದಪ್ಪ ಬಿಸನಾಳ್ ಅನ್ನುವಂಥವ್ರು ಇಲ್ಲಿ ಲಾಸ್ಟ್ ಕ್ಯಾಂಡಿಡೇಟ್ ಆಗಿರ್ತಾರೆ. ಅಂತಂದರೆ 60 ಮಾರ್ಕ್ಸನ್ನು ಪಡೆದುಕೊಂಡಂಥ ಲಾಸ್ಟ್ ಕ್ಯಾಂಡಿಡೇಟ್ ಆಗಿರ್ತಾರೆ. ಸ್ನೇಹಿತರೆ, ಇಷ್ಟು ಜನರು 60 ಮಾರ್ಕ್ಸ್ಗಳನ್ನು ಪಡೆದುಕೊಂಡಿರ್ತಾರೆ. ಸ್ನೇಹಿತರೆ, ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ನಿಮ್ಮ ಒಂದು ಕ್ಯಾಟಗರಿ ವೈಸು ಹುದ್ದೆಗಳ ವರ್ಗೀಕರಣವನ್ನು ಕೂಡ ನೀಡಲಾಗಿರುತ್ತೆ. ಇದರಲ್ಲಿ ನೀವು ಕಂಪ್ಲೀಟಾಗಿ ನಿಮ್ಮ ಕ್ಯಾಟಗರಿಯಲ್ಲಿ ಎಷ್ಟು ಜನ ಅರ್ಜಿಯನ್ನು ಸಲ್ಲಿಸಿರ್ತಾರೆ, ಕೆಲವೊಬ್ಬರು ನಿಮ್ಗಿಂತ ಜಾಸ್ತಿ ಸ್ಕೋರ್ ಮಾಡಿರೋಂಥವ್ರು ಇದ್ದರೆ ಅವರು ಆಯ್ಕೆ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಸ್ನೇಹಿತರೆ, ಈ ಒಂದು CET ಪ್ಲಸ್ ನಿಮ್ಮ ಒಂದು PUC ಆ್ಯಡ್ ಆದ ನಂತರ ಮತ್ತೆ ನಿಮ್ಮ ಒಂದು ಸ್ಕೋರ್ಗಳು ಚೇಂಜ್ ಆಗುತ್ತೆ. ಆವಾಗ ಅವು ಎರಡು ಸ್ಕೋರ್ಗಳನ್ನು ಆ್ಯಡ್ ಮಾಡಿದ ನಂತರ ಕೆಲವೊಬ್ರದ್ದು 33%, ಕೆಲವೊಬ್ಬರು 53%, ಕೆಲವೊಬ್ಬರು 44, 40, 60, 75 ಈ ರೀತಿ ನಿಮ್ಮ ಒಂದು ಸ್ಕೋರ್ಗಳು ಮತ್ತೆ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಕಂಪ್ಲೀಟಾಗಿ ನೀವು ನಿಮ್ಮ ಒಂದು PUC ಸ್ಕೋರನ್ನು ಆ್ಯಡ್ ಮಾಡಿ ನಿಮ್ಮದು CETಯಲ್ಲಿ ಪಡೆದುಕೊಂಡಂಥ ಸ್ಕೋರಲ್ಲಿ 75% ಮತ್ತು PUCಯಲ್ಲಿ 25%ಗಳನ್ನು ಆ್ಯಡ್ ಮಾಡಿದ ನಂತರ ವಿದ್ಯಾರ್ಥಿಗಳ ಸ್ಕೋರ್ ಎಷ್ಟಾಗಿದೆ ಅಂತ ವಿದ್ಯಾರ್ಥಿಗಳು ನೀವು ಕಮೆಂಟ್ ಕೂಡ ಮಾಡಿ ತಿಳಿಸ್ಬೋದಾಗಿರುತ್ತದೆ. ಸ್ನೇಹಿತರೆ, ಇಲ್ಲಿ ಕ್ಯಾಟಗರಿ ವೈಸು ಹುದ್ದೆಗಳ ವರ್ಗೀಕರಣವನ್ನು ಕೂಡ ನೀವು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡ ನಂತರ ತುಂಬ ಜನ ವಿದ್ಯಾರ್ಥಿಗಳು ನಂದು ನೇಮ್ ತಪ್ಪಾಗಿದೆ ಅಥವಾ
ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತದೆ ದಾಖಲಾತಿ ಪರಿಶೀಲನೆಗೆ ಅಂತ ಕೇಳ್ತಾ ಇದ್ದೀರಾ. ಸ್ನೇಹಿತರೆ, ಕಂಪ್ಲೀಟಾಗಿ ಮೊದಲನೇದಾಗಿ ನಾವು ತಿಳಿಸೋದಾದರೆ, ನಿಮ್ಮ ಯಾವುದೇ ಒಂದು ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನು ಹಾಕಿರ್ತಾರಲ್ಲ ಅದೇ ಫೈನಲ್ ಆಗಿರುತ್ತೆ. ನೀವು ಯಾವುದೇ ಒಂದು ಅಟೆಸ್ಟೆಡ್ ಮಾಡಿಸಿದ್ರು ಏನೇ ಮಾಡಿಸಿದ್ರು ಕೂಡ ಅದನ್ನು ಕನ್ಸಿಡರ್ ಮಾಡಲ್ಲ ಅಂತ ಅಫಿಷಿಯಲ್ ಆದಂಥ ನೋಟಿಫಿಕೇಷನಲ್ಲೂ ಕೂಡ ನೀಡಲಾಗಿರುತ್ತದೆ. ನಂತರ ಸ್ನೇಹಿತರೆ, ವಿದ್ಯಾರ್ಥಿಗಳು ಕೆಲವೊಬ್ಬರು ಕಂಡಕ್ಟರ್ ಲೈಸೆನ್ಸ್ ಆಗಲಿ ಅಥವಾ ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡಲ್ಲಿ ಬೇರೆ ಥರ ನೇಮ್ ಇದೆ, PUC ಮಾರ್ಕ್ಸ್ ಕಾರ್ಡಲ್ಲಿ ಬೇರೆ ಥರ ನೇಮ್ ಇದೆ ಮತ್ತು ಆಧಾರ್ ಕಾರ್ಡಲ್ಲೇ ಬೇರೆ ಥರ ನೇಮ್ ಇದೆ. ಕೆಲವೊಂದು ಸ್ಪೆಲ್ಲಿಂಗ್ಸ್ಗಳು ಚೇಂಜ್ ಆಗಿರುತ್ತದೆ ಮತ್ತು ಕೆಲವೊಬ್ಬರು ವಿದ್ಯಾರ್ಥಿಗಳೇನು ಮಾಡಿದ್ದಾರೆ ಅಂತಂದರೆ, ನಾವು ಬೇರೆ ಕ್ಯಾಟಗರಿಯವರಂತ ಹೋಗಿ ಅವರ ಒಂದು ಕ್ಯಾಶ್ ಸರ್ಟಿಫಿಕೇಟ್ ನಂಬರ್ ಹಾಕಬೇಕಾದ್ರೆ ತಪ್ಪೇ ಹಾಕಿರ್ತಾರೆ. ಇವೆಲ್ಲವೂ ಕೂಡ ಪ್ರಾಬ್ಲಮ್ ಆಗುತ್ತೆ ಮತ್ತು ನಿಮ್ಮ ನೇಮ್ಸ್ಗಳು ಯಾರೆಲ್ಲ ಬೇರೆ ಬೇರೆ ನೇಮ್ಸು ಸ್ಪೆಲ್ಲಿಂಗ್ಸ್ ಎಲ್ಲ ಚೇಂಜ್ ಇದೆಯಲ್ಲ ಅವ್ರಿಗೂ ಕೂಡ ಅಷ್ಟೇ ಇವೆಲ್ಲವೂ ಕೂಡ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳಿರುತ್ತದೆ. ಆಲ್ಮೋಸ್ಟ್ ಅಲ್ಲಿ ನಿಮಗೆ ರಿಜೆಕ್ಟ್ ಮಾಡುವಂಥ ಒಂದು ಸಾಧ್ಯತೆಯೂ ಕೂಡ ಇರುತ್ತದೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳು ನೀವು ಏನು ಮಾಡಬೇಕು ಅಂತಂದರೆ, ಆದಷ್ಟು ಆ ಒಂದು ಸ್ಪೆಲ್ಲಿಂಗ್ಸ್ಗಳನ್ನು ಕರೆಕ್ಟ್ ಮಾಡಿಕೊಳ್ಳುವಂಥ ಸಾಧ್ಯತೆ ಇದ್ದರೆ ಆದಷ್ಟು ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ, ಕೆಲವೊಬ್ಬರು ವಿದ್ಯಾರ್ಥಿಗಳು ಕಂಡಕ್ಟರ್ ಲೈಸೆನ್ಸ್ ಹಾಕಬೇಕಾದ್ರೆ ಅದರಲ್ಲಿ ಡೇಟನ್ನು ಕೂಡ ಅಂತಾರೆ ಇಶ್ಯೂಡ್ ಡೇಟ್ ಮತ್ತು ಎಕ್ಸ್ಪೈರ್ ಡೇಟ್ ಅಂತ ಇರುತ್ತೆ. ಅವೆರಡು ಡೇಟನ್ನು ಕೂಡ ಕೆಲವರು ತಪ್ಪಾಗಿರ್ತಾರೆ. ಇದು ಕೂಡ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ನಾವು ನೋಡ್ತಾ ಹೋದರೆ, ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಬೇಕಾಗುವಂಥ ದಾಖಲಾತಿಗಳು ಏನೆಲ್ಲ ಅಂತ ನೋಡ್ತಾ ಹೋಗೋದಾದರೆ, ಸ್ನೇಹಿತರೆ, ಮೊದಲನೇದಾಗಿ ನೀವು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಆ ಒಂದು ಅಪ್ಲಿಕೇಶನ್ ಕಂಪಲ್ಸರಿ ಬೇಕಾಗಿರುತ್ತದೆ. ಸ್ನೇಹಿತರೆ, ಈ ಒಂದು ಅಪ್ಲಿಕೇಶನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಲೂ ಕೂಡ ತುಂಬ ಜನ ಕೇಳ್ತಾ ಇರ್ತಾರೆ. ಸ್ನೇಹಿತರೆ, ಪ್ರಸ್ತುತ ಇದೀಗ ಯಾವುದೇ ರೀತಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳುವಂಥ ಲಿಂಕ್ ಯಾರಿಗೂ ಕೂಡ ಅವೈಲೇಬಲ್ ಇರಲ್ಲ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೇ ಆ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಂಡಿರಬೇಕಾಗುತ್ತೆ. ಇದು ಒಂದು ಮೇಯ್ನ್ ಥಿಂಗ್ ಆಗಿರುತ್ತದೆ. ಈಗ ಪ್ರಸ್ತುತ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ಸ್ಗಳು ಅವೈಲೇಬಲ್ ಆಗಲ್ಲ. ನಂತರ ನೋಡೋದಾದರೆ, ನಿಮ್ಮ ಒಂದು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತದೆ. ನಂತರ ನೀವೇನಾದರೂ ಮೀಸಲಾತಿ ಪ್ರಮಾಣ ಪತ್ರವನ್ನು ಕೋರಿದರೆ, ಫಾರ್ ಎಕ್ಸಾಂಪಲ್ ಈಗ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಇದ್ದರೆ ನೀವು ಆ ಒಂದು ರಿಸರ್ವೇಷನ್ ಸರ್ಟಿಫಿಕೇಟನ್ನು ಕೂಡ ಈ ಒಂದು ನೋಟಿಫಿಕೇಷನ್ ಎಂಡ್ ಆಗೋದ್ರೊಳಗಡೆ ನೀವು ಪಡ್ಕೊಂಡಿರಬೇಕಾಗುತ್ತೆ. ನಂತರ ನೋಡೋದಾದರೆ, ನಿಮ್ಮ ಒಂದು ಕಂಡಕ್ಟರ್ ಲೈಸೆನ್ಸ್ ಬೇಕಾಗಿರುತ್ತದೆ. ನಿಮ್ಮ ಆಧಾರ್ ಕಾರ್ಡ್ ಮತ್ತು ಇನ್ನಿತರ ದಾಖಲಾತಿಗಳು ಯಾವುದೆಲ್ಲ ಒಂದು ಬೇಸಿಕ್ ನೀಡ್ಸ್ ಇರುವಂಥ ದಾಖಲಾತಿಗಳಿರುತ್ತಲ್ಲ ಇಷ್ಟು ಕೂಡ ಕಂಪಲ್ಸರಿ ನೀವು ಒರಿಜಿನಲ್ ವಿತ್ ಅದರ ಜೊತೆಗೆ 2 ಸೆಟ್ ಜೆರಾಕ್ಸ್ ಅಟೆಸ್ಟೆಡ್ ಮಾಡಿಸಿರುವಂಥ ಜೆರಾಕ್ಸ್ ಪ್ರತಿಗಳನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇನ್ನೇನು ನಿಮಗೆ 4 ರಿಂದ 5 ದಿನಗಳಲ್ಲಿ ಈ ಒಂದು BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ RPC ಅಂತಂದರೆ ನಾನ್ ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ಖಾಲಿದ್ದಂಥ 2286 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ನಿಮ್ಮ ಒಂದು 1:5 ಲಿಸ್ಟನ್ನು ಕೂಡ ಇದೀಗ BMTCಯಿಂದ ಅನೌನ್ಸ್ ಮಾಡಲಾಗುತ್ತದೆ 4 ರಿಂದ 5 ದಿನಗಳಲ್ಲಿ. ನಂತರ ನಿಮಗೆ ಅದರಿಂದ 1 ವೀಕ್ ಬಿಟ್ಟ ನಂತರ ನಿಮ್ಮ ಒಂದು ದಾಖಲಾತಿ ಪರಿಶೀಲನೆಗೆ ಕಾಲ್ ಲೆಟರನ್ನು ಕೂಡ ಅನೌನ್ಸ್ ಮಾಡಲಾಗುತ್ತೆ. ಆ ಒಂದು ಕಾಲ್ ಲೆಟರ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಯಾವ ದಿನಾಂಕದಂದು ನಿಮಗೆ ನಿಗದಿಪಡಿಸಲಾಗಿರುತ್ತದೆ ಅಲ್ವಾ, ಆ ಒಂದು ದಿನಾಂಕಕ್ಕೆ ನೀವು ಬೆಂಗಳೂರಿನ BMTCಯ ಶಾಂತಿನಗರದ ಒಂದು ಘಟಕಕ್ಕೆ ಭೇಟಿಯನ್ನು ನೀಡಿ ನಿಮ್ಮ ದಾಖಲಾತಿ ಪರಿಶೀಲನೆಯನ್ನು ಮಾಡಿಸ್ಕೋಬೇಕಾಗಿರುತ್ತೆ. ಸ್ನೇಹಿತರೆ, ಇದಿಷ್ಟು ಕೂಡ ಒಂದು ಬೇಸಿಕ್ ನೀಡ್ಸ್ ಆಗಿರುತ್ತೆ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದಕ್ಕೆ ಆದಷ್ಟು ಉತ್ತರವನ್ನು ಮಾಡಲಿಕ್ಕೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೆ ಏನೆಲ್ಲ ಉತ್ತರ ಬೇಕಾಗುತ್ತೆ ಮತ್ತು ನಿಮ್ಮ ಒಂದು ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿ ಮತ್ತು BMTC ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.